ಐತಿ. ಅದು ಯಾರ್ದೈತೆ ಅನ್ನೋದು ಬಂದು ಇಲ್ಲಿ ನಮಗೆ ಭೇಟಿ ಆಗ್ರಿ, ಬಂದು ತೆಗೆದುಕೊಂಡು ಹೋಗ್ರಿ.
ಹೆತ್ತವನ್ನ ಕಳೆದುಕೊಂಡು ಹತ್ತು ಕರೆದು ಬೀದಿಯಲ್ಲಿ ತಿರುಗುತ್ತಿರುವಾಗ ನನ್ನ ಪತಿ ಶ್ರೀರಾಮನಿಂದ ನನಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿದೆ. ಅಂದಿನಿಂದ ಈ ಮನೆ ನನಗೆ ದೇವ ಮಂದಿರ. ನನ್ನ ಪತಿ ನನಗೆ ಆರಾಧ್ಯ ದೇವರು. ನನ್ನ ಮೈದುನರಾದ ರಾಮ ಲಕ್ಷ್ಮಣ ಅವರೇ ನನಗೆ ಅವಳಿ ಪುತ್ರರು. ಈ ಮನೆತನಕ್ಕೆ ಯಾವುದೇ ರೀತಿ ತೊಂದರೆ ಬಾರದಂತೆ ಕರುಣಿಸಿ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಸೀತಾ, ಏನೇ ಮಾಡುತ್ತೀರಿ ಒಳಗೆ? ಬನ್ನಿ ಸ್ವಾಮಿ, ಇವತ್ತು ಎಲ್ಲಮ್ಮ ದೇವಿ ಜಾತ್ರೆ ಅಲ್ವಾ, ಅದಕ್ಕೆ ಆ ದೇವಿ ಪೂಜೆ ಮಾಡ್ತಾ ಇದ್ದೀನಿ. ಸೀತಾ, ಇದಕ್ಕಿಂತ ನಿನ್ನೆ ಕಣ್ಣಲ್ಲಿ ನೀರು. ಸೀತಾ, ಯಾಕಮ್ಮ ಇದಕ್ಕಿಂತ ನಿನ್ನೆ ಕಣ್ಣಲ್ಲಿ ನೀರು? ಏನಾಯ್ತು ಅಂತ ಹೇಳಿ ಸೀತಾ, ಬೇಗನೆ ಹೇಳು. ಅಲ್ಲ, ಪುಣ್ಯ ಪುರುಷರಾದ ನಿಮ್ಮ ಕೈ ಹಿಡಿದ ನನಗೆ ತೊಂದರೆ ಮಾತು ಚರ್ಚೆ ಹಾಗೇನೂ ಇಲ್ಲ. ಆದರೆ ನೀವು ಪಡುತ್ತಿರುವ ಕಷ್ಟವನ್ನು ನೋಡಿ ನನ್ನ ಮನ ಮುಗಿಯುತ್ತದೆ ಬಂದಿದೆ. ಸುಳ್ಳು ಹೇಳಬೇಡ ಸತಾ, ಸುಳ್ಳು ಹೇಳಬೇಡ. ನಿನ್ನ ಮನದ ನೋವು ಏನಂತೂ ನನಗೆ ಚೆನ್ನಾಗಿ ಗೊತ್ತು. ಮದುವೆಯಾಗಿ 10 ವರ್ಷ ಕಳೆದರೂ ಹೊಟ್ಟೆಯಲ್ಲಿ ಒಂದು ಕೂಸು ಹುಟ್ಟಿಲ್ಲ ಅಂತ ಮರುಗುತ್ತಿರುವುದು ಚೆನ್ನಾಗಿ ಗೊತ್ತು. ಮದುವೆಯಾಗಿ 10 ವರ್ಷ ಕಳೆದರು ಒಂದು ಮಗು ಆಡಲಿಲ್ಲ ಎಂದು ಮನನಾಳವನ್ನು ನೀವು ನೋಯಿಕೊಳ್ಳುವುದು ಚೆನ್ನಾಗಿ ಗೊತ್ತು. ಸೀತಾ, ಅದಕ್ಕೆ ಯೋಚನೆ ಮಾಡಬೇಡಮ್ಮ, ಯೋಚನೆ ಮಾಡಬೇಡ. ಇದಕ್ಕೆ ಸಂಕಟ ಪಟ್ಟರೂ ಪ್ರಯೋಜನವಿಲ್ಲ. ಅಥವಾ ಈ ಮನೆಯಲ್ಲಿ ನಿನಗೆ ಯಾರಾದರೂ ಏನೋ ಅಂದರೆ, ಅಥವಾ ನನ್ನಿಂದಾದರೂ ನಿನ್ನ ಮನಸ್ಸಿಗೆ ನೋವುವಂತಹದ್ದು ಏನಾದರೂ ತಪ್ಪಾಯ್ತಮ್ಮ, ಬೇಗನೆ ಹೇಳು. ಹಾಗೇನೂ ಇಲ್ಲ ರೀ. ಮಣ್ಣಿನ ಭಾಗ್ಯ, ತಾಯಿ ಭಾಗ್ಯ ಪಡೆದುಕೊಳ್ಬೇಕಾದ್ರೆ ಪುಣ್ಯ ಮಾಡಿರಬೇಕು, ಇಲ್ಲ ಅಂದರೆ ದೈವಾನುಗ್ರಹ ಇರಬೇಕು. ಅದ್ಯಾವುದು ನನ್ನ ಪಾಲಿಗೆ ಇಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡಿ, ಮಕ್ಕಳಿಗಿಂತ ಹೆಚ್ಚಾಗಿರೋ ನನ್ನ ಮೈದುನಲ್ಲಿರುವಾಗ ಮಕ್ಕಳಿಲ್ಲ ಅನ್ನೋ ಚಿಂತೆ ನನಗೆ ಯಾಕೆ, ನೀವೇ ಹೇಳಿ ನೋಡೋಣ. ಓಹೋ ಸೀತಾ, ನಿನ್ನಂತ ಸತಿ ಶಿರೋಮಣಿಯನ್ನು ಕೈ ಹಿಡಿದ ನಾನೇ ಭಾಗ್ಯವಂತ. ಯಾಕಂದರೆ ಮೈದುನರನ್ನು ಸ್ವಂತ ಮಕ್ಕಳೆಂದು ತಿಳಿದುಕೊಂಡಿರುವ ನೀನು ನಿನ್ನಂತ ಅತ್ತಿಗೆಯನ್ನು ಪಡೆದುಕೊಂಡ ಅವರೇ ಭಾಗ್ಯವಂತರು. ಆದರೆ ಸೀತಾ, ನಿನಗೊಂದು ಮಾತು ಕೇಳ್ತೀನಿ, ಹೇಳ್ತೀನಮ್ಮ? ಒಂದು ಮಾತಕ್ಕೆ ನೀವು 1000 ಮಾತು ಕೇಳಿದ್ರು ಕೂಡ ನಾನು ನಡೆಸಿಕೊಡ್ತೀನಿ. ಸೀತಾ, ನೀನು ನಿನ್ನ ಮೈದುನ ಮೇಲಿಟ್ಟಿರುವ ಪ್ರೀತಿ, ಹರಕೆ, ನಂಬಿಕೆ ನೋಡಿದರೆ ನಿಜಕ್ಕೂ ನನಗೆ ಮನಸ್ಸು ಸಂತೋಷವಾಗುತ್ತಿದೆ. ಯಾಕಂದರೆ ನಮ್ಮ ಮದುವೆಗೆ 10 ವರ್ಷ ಕಳೆದರೂ ಮಕ್ಕಳಾಗಿಲ್ಲ ಅನ್ನೋ ತೊಡಗು ನಿನ್ನನ್ನು ತಾಡುತ್ತಿರೋದು ಚೆನ್ನಾಗಿ ಗೊತ್ತು. ಸೀತಾ, ಒಂದನ್ನು ನೆನಪಿಸಿಕೊಳ್ಳು. ಈ ಕೆಟ್ಟ ಸಮಾಜದಲ್ಲಿ ನಿನಗೆ ಬಂಜೆ ಎಂದು ಹೆಸರಿಟ್ಟಿರ್ತಾರಲ್ಲ, ನೀನು ಈ ರೈತನ ಮಡದಿ, ಈ ರೈತ ಮೆಚ್ಚಿದ ಮಡದಿ. ಅಷ್ಟೇ ಯಾಕೆ ಸೀತಾ, ಇವತ್ತು ನಿನಗೆ ಬಂಜೆ ಎಂದು ಕೂಗುತ್ತಿರುವ ಈ ಸಮಾಜ ಮುಂದೆ ಒಂದಲ್ಲ ಒಂದು ದಿನ ತೊಟ್ಟಿಲ ತೂಗಿದ ಗರತಿ ಎಂದು ಕೂಗಿ ಹೇಳುತ್ತದೆ. ಅಲ್ಲಿಯವರೆಗೂ ಸಮಾಧಾನ, ಬಹಳ ಸಮಾಧಾನ ಇರುತ್ತೆ. ಹೋಗ್ಲಿ ಬಿಡಿ, ಯಾಕಂದ್ರೆ ಆ ಶಿವನಿಗೆ ಹೂ ಅಂದರೆ ಪಂಚಪ್ರಾಣ, ನನಗೆ ನೀವು ಅಂದರೆ ಪಂಚಪ್ರಾಣ. ಯಾಕಂದ್ರೆ ನನ್ನಿಂದ ಈ ಮನೆಯಲ್ಲಿ ಒಂದು ತೊಟ್ಟಿಲು ಕೂಡ ತೂಗಲಿಲ್ಲ. ಆದರೂ ನನ್ನ ಮೇಲೆ ನಿಮಗೆ ಕಿಚ್ಚಿದ ಪ್ರೀತಿ ಕಡಿಮೆಯೇ ಆಗಿಲ್ಲ. ನನಗೆ ಸೌದಿಯನ್ನು ತರುವುದಕ್ಕೆ ನೀವು ಮನಸ್ಸು ಕೂಡ ಮಾಡಲಿಲ್ಲ. ಅಂದಮೇಲೆ ನಿಮ್ಮ ಋಣವನ್ನು ನಾನು ಹೇಗೆ ತಾನೇ ತೀರಿಸಲಿ? ಈ ಹುಚ್ಚಿ, ಗಂಡ ಹೆಂಡಿನ ಸಂಬಂಧದಲ್ಲಿ ಋಣದ ಮಾತೇಕೆ? ಈ ಸಮುದ್ರ ಎಂಬ
ಜೀವನ ಎಂಬ ಸಮುದ್ರದಲ್ಲಿ ಗಂಡ ಹೆಂಡರು ಕಷ್ಟಪಟ್ಟು ಶಕ್ತಿಸಲಾಗಿ ಈಸಿ ದಡ ಸೇರಬೇಕು. ಆದರ್ಶ ದಂಪತಿಗಳೆಂದು ಹೆಸರು ಪಡೆಯಬೇಕು. ಅವಾಗಲೇ ನಮ್ಮ ಜೀವನ ಸಾರ್ಥಕತೆ. ಹೌದು, ಯಾಕಂದ್ರೆ ಪತಿ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುವುದೇ ನಿಜವಾದ ಗರತಿಯಾದವಳ ಧರ್ಮ. ಅದಲ್ಲದೆ ಆ ತಾಯಿ ಏನಾದರೂ ಕಂತಿರಿದರೆ ಒಂದು ಮಗು ಯಾಕೆ 2 ಮಕ್ಕಳು ಈ ಮನೆಯಲ್ಲಿ ಆಡಿ ಕುಣಿದಾಡಬಹುದು ಅಲ್ಲವೇ? ಹೌದು ಸೀತಾ, ನೀನು ಹೇಳುವ ಮಾತು ಸತ್ಯವಿದೆ. ಆ ತಾಯಿ ಜಗನ್ಮಾತೆ ಆದಿಶಕ್ತಿ ಎಲ್ಲವನ್ನು ಕಂಡು ಬಿಟ್ಟರೆ ಎಲ್ಲವೂ ಸಾಧ್ಯ. ಒಂದಕ್ಕೆ 2 ಮಕ್ಕಳು ಪಡೆಯಬಹುದು. ಹೌದ್ರಿ, ಬಂದದ್ದೆಲ್ಲ ಬರಲಿ. ಆ ಭಗವಂತನ ದಯ ಬಂದಿರಲಿ. ಇರಲಿ, ತೆಗೆದುಕೊಳ್ಳಿ ಆ ದೇವಿ ಪ್ರಸಾದವನ್ನು. ಸೀತಾ, ನಿನಗೆ ಒಂದು ಮಾತು ಕೇಳ್ತೇನೆ, ಹೇಳ್ತೀಯ? ಒಂದು ಮಾತೇ ಕೇಳಿ, ನೀವು 1000 ಮಾತನ್ನು ಕೇಳಿ, ನಾನು ಜೀವ ಕೊಟ್ಟಾದರೂ ನಡೆಸಿಕೊಡ್ತೀನಿ. ಸೀತಾ, ನಿನಗೆ ಮುಂದೆ ನನ್ನ ತಮ್ಮಂದಿಂದ ಏನಾದರೂ ತೊಂದರೆ ಆದರೆ ನಿನ್ನ ಮನಸ್ಸಿಗೆ ಬೇಜಾರು ಮಾಡೋದಕ್ಕೆ ನೋಡಿ, ನಾವು ಸಸಿಗೆ ನೀರು ಎರೆಯುವುದು ಅದು ಮುಂದೆ ಮರವಾಗಿ ನಮಗೆ ನೆರಳು ಕೊಡುತ್ತೆ ಅಂತ. ಆದರೆ ನೆರಳು ಕೊಡುವ ಮರವೇ ಬುಡಿಮೇಲಾಗಿ ಮೈ ಮೇಲೆ ಬಿದ್ದರೆ ಯಾರು ತಾನೇ ಏನು ಮಾಡಲು ಸಾಧ್ಯ? ಅದು ನಾವು ದುರಾದೃಷ್ಟ ಅಂತ ತಿಳಿದುಕೊಳ್ಬೇಕು ಅಷ್ಟೇ. ಓಹೋ ಸೀತಾ, ಎಂತ ಚಿನ್ನದಂತ ಮನಸ್ಸೇ ಕಣೆ ನಿನ್ನದು. ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಪುಣ್ಯವಂತ. ಹೋಗಲಿ, ಇಲ್ಲ ಸಲ್ಲದ ಪ್ರಶ್ನೆಯನ್ನು ಕೇಳಿ ನನ್ನ ಮನಸ್ಸನ್ನು ನೋವು ಮಾಡಿದೆ. ಸೀತಾ, ನನ್ನ ತಮ್ಮಂದಿರು ನಿನ್ನ ಕೈ ಸುತ್ತುಕೊಂಡು ಬೆಳೆದವರು. ಅವರೆಂದು ನಮಗೆ ಮೋಸ ಮಾಡಲಾರರು, ದ್ರೋಹನೂ ಮಾಡಲಾರರು. ಹೌದ್ರಿ, ಮತ್ತೆ ಅವ್ರು ಯಾರು ತಮ್ಮಂದಿರು? 10 ಹಳ್ಳಿಗೆ ನ್ಯಾಯ ಹೇಳುವ, ಹಸಿದವರಿಗೆ ಅನ್ನ ಹಾಕುವ, ನಂಬಿದವರಿಗೆ ಜೀವಕ್ಕೆ ಜೀವ ಕೊಟ್ಟು ಕಾಪಾಡುವ ಈ ಶ್ರೀರಾಮಚಂದ್ರನ ಅವಳಿ ಸಹೋದರರು ಅವರು. ಹೌದು ಕಣೆ ಸೀತಾ, ಹೌದು ಕಣೆ. ಇದು ರೈತ ಮನೆತನ. ಈ ರೈತ ಮೆಚ್ಚದ ಮಾಡಿದ್ರಿ ನೀನೇ ಕಣೆ, ನೀನೇ. ಹೌದ್ರಿ, ನಂಬಿದವರಿಗೆ ನೆರಳಾಗಿರಿ ಮನೆತನಕ್ಕೆ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಆ ತಾಯಿ ಎಲ್ಲಮ್ಮ ದೇವಿಯಲ್ಲಿ ನಾನು ಕೂಡ ಬೇಡಿಕೊಳ್ಳುತ್ತೇನೆ. ಸರಿ ಸರಿ, ತುಂಬಾ ಹೊತ್ತಾಯ್ತು, ಬನ್ನಿ ಸಿಹಿ ಅಡಿಗೆ ಮಾಡಿ ಊಟ ಮಾಡುವರಂತೆ. ನಿನ್ನ ಈ ಸಿಹಿಯಾದ ಮಾತು ಕೇಳಿ ನನ್ನ ಒಡಲೆ ತಂದು ಹೋಗಿದೆ. ಇನ್ನೇನಿದ್ರು ಸಿಹಿ ಮುದ್ದಿನ ತಾಂಬೂಲ ಮಾತ್ರ ಬೇಕು. ಏನ್ರಿ ಇದು? ಪೂಜೆ ಟೈಮಲ್ಲಿ ಕೂಡ ನಿಮ್ಮ ಹುಡುಗಾಟ. ಅದು ಅಲ್ಲಿ ನನ್ನ ಮೈಸೂರು ಬರ್ತಾರೆ, ಅವ್ರು ಬರೋ ಹೊತ್ತಾಗಿದೆ. ಅದೇನಾಯ್ತು? ಅವ್ರು ಬರೋದ್ರಲ್ಲಿ ಮುಗಿದು ನಮ್ಮ ಕಾರ್ಯಕ್ರಮ. ಆಯ್ತು, ನಿಮಗೂ ಖುಷಿ, ನನ್ನ ಖುಷಿ. ನೀನು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತಾ ನನ್ನ ಸಿಂಗಾರ? ಬಾರೇ ಬಂಗಾರಿ, ಬೇಗನೆ
ಈಗ ಬಂದೇನು ಅಂದ ಹಾಗೆ ನೀನು ಹೋದ ಕೆಲಸ ಏನಾಯ್ತಪ್ಪ? ಮಣ್ಣು ಪಾಲಾಯ್ತು, ಹೊತ್ತಿಗೆ ಮಣ್ಣು ಪಾಲಾಯ್ತು. ಯಾಕೋ ಕಂದ, ಏನಾಯ್ತು ಏನಾಯ್ತು ಅಂತ ಹೇಳಪ್ಪ. ತಮ್ಮ ಲಕ್ಷ್ಮಣ, ಈಗ ನೀನು ಒಗಟು ಆಗಿ ಮಾತಾಡಿದರೆ ನಮಗೆ ಹೇಗೆ ತಿಳಿಬೇಕಪ್ಪ, ಹೇಗೆ ತಿಳಿಬೇಕು? ಅಣ್ಣ, ಹಗಲಿರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿದ ನನಗೆ ಮೋಸ ಮಾಡಿದರನ್ನ ದುಷ್ಟ ಧನಿಕರು. ನಾನು ಎಷ್ಟೇ ಉತ್ತಮ ಅಂಕ ಗಳಿಸಿದರು ದುಡ್ಡಿನಾಸೆಗೆ ನನಗೆ ಸಿಗಬೇಕಿದ್ದ ನೌಕರಿ ಮತ್ತೊಬ್ಬರಿಗೆ ನೀಡಿದರು. ಈ ಅವಮಾನವನ್ನು ನಾನು ಹೇಗೆ ಸಹಿಸಲಿ ಅಣ್ಣ, ಹೇಗೆ ಸಹಿಸಲಿ? ಹೋಗ್ಲಿ ಬಿಡಪ್ಪ, ತುಂಡು ಹಾಳಿ ಏಲೆ ಎಲ್ಲವೂ ಆಗಿ ಹೋಗುತ್ತಿರುವಾಗ ನಿನ್ನಂತ ವಿದ್ಯಾವಂತನಿಗೆ ಅನ್ಯಾಯವಾಗುವುದು ಸಹಜ. ಆದ್ರೆ ನೀನು ಪ್ರಯತ್ನ ಮಾಡುವುದನ್ನು ಮಾತ್ರ ಬಿಡಬೇಡ. ಮರಳಿ ಯತ್ನ ಮಾಡುವಂತ ಹಿರಿಯರ ವಾಣಿಯನ್ನು ನೀನು ಕೇಳಿಲ್ಲವೇ? ಹೌದಪ್ಪ ಲಕ್ಷ್ಮಣ, ನಿನ್ನ ಅತ್ತಿಗೆ ಹೇಳುವ ಮಾತು 100% ಸತ್ಯವಾಗಿದೆ. ಯಾಕಂದರೆ ಕತ್ತಲಾಯಿತೆಂದು ಕೊರಗಿದಕ್ಕಿಂತ ಮುಂಚೆ ಬೆಳಕಿನಂತ ಪ್ರಯತ್ನ ಮಾಡಲೇಬೇಕಪ್ಪ, ಬೆಳಕಿನಂತ ಪ್ರಯತ್ನ ಮಾಡಬೇಕು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸಾಕಷ್ಟು ಬಾರಿ ಪ್ರಯತ್ನಿಸಿದರು, ಒಂದು ನೌಕರಿ ದೊರಕಲಿಲ್ಲ ನನ್ನ ಪಾಲಿಗೆ. ಅಂದಾಗ ಅಂತ ಓದೆ ನನಗೆ ಬೇಡ. ಇನ್ನು ಮುಂದೆ ನಿನ್ನ ಜೊತೆ ನಾನು ಭೂತಾಯಿಯ ಸೇವೆ ಮಾಡುತ್ತೇನೆ, ನಿನ್ನ ಹೆಗಲಿಗೆ ಹೆಗಲಾಗಿ ದುಡಿಯುತ್ತೇನೆ. ಕಷ್ಟಪಟ್ಟು ದುಡಿದವರಿಗೆ ಮೋಸ ಮಾಡಲಾರಳು ಭೂತಾಯಿಯನ್ನ, ಭೂತಾಯಿ. ಅಣ್ಣ, ಅತ್ತಿಗೆ, ಲಕ್ಷ್ಮಣ, ನೀವು ಯಾವುದೋ ಗಾಢವಾದ ಚರ್ಚೆಯಲ್ಲಿ ತೊಡಗಿದ್ದೀರಲ್ಲ, ಅದೇನಂತ ನಾನು ಸ್ವಲ್ಪ ತಿಳ್ಕೊಳ್ಳಬಹುದೇ? ಬಾರಪ್ಪ ಭರತ, ಈಗ ಬಂದೇನಪ್ಪ. ನಾವೇನು ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ, ಚೆನ್ನಾಗಿ ಕೇಳು. ಭರತ, ನಾನಂತೂ ಓದಲಿಲ್ಲ, ಬರೆಯಲಿಲ್ಲ. ನೀವಾದರೂ ಚೆನ್ನಾಗಿ ಓದಿ ದೊಡ್ಡ ಸಾಹೇಬರಿಗೆ ಆಗಬೇಕೆಂದು ಇಲ್ಲಿವರೆಗೆ ಓದಿಸಿದೆ. ಆದರೆ ನೌಕರಿಗಂತೂ ಹೋಗಲಿಲ್ಲ ಅಣ್ಣ ಲಕ್ಷ್ಮಣಿಗೆ ಅಂತ ಮೋಸ ಮಾಡಿರಪ್ಪ ದುಷ್ಟ ಅಧಿಕಾರಿಗಳಪ್ಪ, ಅಧಿಕಾರಿಗಳು. ಅಂದರೆ ನಿನ್ನ ಮಾತಿನ ಅರ್ಥ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ನನ್ನ ಲಕ್ಷ್ಮಣನಿಗೆ ಮೋಸ ಮಾಡಿದರ ಕದಿಮರು? ಹೌದು ಸಹೋದರ, ಹೌದು. ಕೆಲಸ ಬೇಕೆಂದರೆ 20 ಲಕ್ಷ ರೂಪಾಯಿ ಲಂಚ ಕೇಳಿದರು. ಅದು ನನ್ನಿಂದ ಕೊಡಲು ಸಾಧ್ಯವಿಲ್ಲ ಅಂದಾಗ ಗುತ್ತಿಗೆಗೆ ಕೈ ಇಟ್ಟು ಕಚೇರಿ ಬಾಗಿಲಿನಿಂದ ಹೊರಗೆ ತಳ್ಳಿದರು. ಈ ಅವಮಾನವನ್ನು ಹೇಗೆ ಸಹಿಸಲಿ? ಅಲ್ಲ ದ್ರೋಹಿಗಳ ಲಂಚ ರಾಜರಿಗೆ ಸ್ವಂತ ಮಾಡಿ ಹೊತ್ತು ಹಾಕಿ ನನ್ನ ಅಣ್ಣನನ್ನು ಹೊರಗೆ ತಳ್ಳಿದರ? ನಿಮ್ಮನ್ನು ನಾನು ಸುಮ್ಮನೆ ಬಿಡಲಾರೆ. ಈಗ ಹೋಗಿ ಪೊಲೀಸ್ ಕೊಟ್ಟು ಬರ್ತೇನೆ. ಇನ್ನು ಮೈದುನ, ಹಣದಿಂದ ಕಾನೂನನ್ನು ಕೊಂಡುಕೊಳ್ಳುವ ಅವ್ರ ಜೊತೆಗೆ ಹೆಣಗಾಡುವುದಕ್ಕೆ ನಮ್ಮಿಂದ ಆಗೋದಿಲ್ಲಪ್ಪ. ಅವರು ಕಿತ್ತುಕೊಂಡಿದ್ದು ಅವನ ಕೆಲಸವನ್ನೇ ಹೊರತು ಅವನ ಭವಿಷ್ಯ ಅಲ್ವಲ್ಲ. ಆಯ್ತು ಅತ್ತಿಗೆ, ಆಯ್ತು. ಇಂದಿನಿಂದ ನನಗೆ ನೌಕರಿ ಆಸೆ ಹೊರಟು ಹೋಯಿತು. ಇನ್ನು ಮುಂದೆ ನನ್ನ ಸಹೋದರ ಭರತನಾದರೂ ವಿದ್ಯಾಭ್ಯಾಸ ಮಾಡಲಿ, ಆ ಪ್ರಸ್ತರಿಗೆ ಸರಿಯಾದ ಶಿಕ್ಷೆ ನೀಡಲಿ. ಹಾಗೆಲ್ಲ ಮಾತನಾಡಬೇಡ. ಸೋಲೆ ಗೆಲುವಿನ ಸೋಪಾನವನ್ನು ತಿಳಿದುಕೊಂಡು ಓದನ್ನು ಮುಂದುವರಿಸು. ಭರತ್ ಕೂಡ ಹಾಗೆ ಓದಲಿ. ಆದ್ರೆ ಈ ರೈತರ ಬದುಕು ಎನ್ನುವುದು ಜೂಜಾಟದ ಆಟತತ್ವವಾಗಿದೆ. ಈ ದೇಶಕ್ಕೆ ಅನ್ನ ಹಾಕೋ ಈ ರೈತ ಭಿಕ್ಷುಕನಂತೆ ಮತ್ತೊಬ್ಬರ ಮುಂದೆ ಕೈ ಚಾಚುವಂತಾಗಿದೆ. ಅದು ಅಲ್ಲದೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಈ ಭೂಮಿಯಲ್ಲಿ ಹಾಕಿದರೂ ಕೂಡ ನಾವು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೂಡ ಸಿಗದಂತಾಗಿದೆ. ಅಂದಮೇಲೆ ಈ ರೈತರ ಬದುಕೆಂಬುದು ಸಾಲ ಎನ್ನುವ ಶೂಲದಿಂದ ತೀರುವಂತಾಗಿದೆಯಪ್ಪ. ಹೌದಪ್ಪ ಲಕ್ಷ್ಮಣ, ನಿನ್ನೆ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಈ ನೋವು ಸಂಕಟ ನನಗೆ ಕೊನೆಯಾಗಲಿ, ಮುಂದೆ ನಿನ್ನ ಮಕ್ಕಳಿಗೂ ಬರದಿರಲಿ. ಯಾಕಂದರೆ ನೀವು ದೊಡ್ಡ ಸಾಮಾನ್ಯಾಗಿ ನೋಡುವ ಸೌಭಾಗ್ಯ ನಮ್ಮದಾಗಲಿ. ಅಣ್ಣ, ನನ್ನ ಆಶಾ ಗೋಪುರವೇ ಕುಸಿದು ಹೋಗಿದೆ. ಇದರಲ್ಲಿ ನನಗೆ ನಂಬಿಕೆ ಇಲ್ಲ. ಇನ್ನು ಮುಂದೆ ನಾನು ಒಂದು ಗ್ಯಾರೇಜ್ ತೆಗೆಯುತ್ತೇನೆ. ಅದರಲ್ಲಿ ಬಂದ ಹಣದಿಂದ
ಆಗಲಿ ತಮ್ಮ, ನಿನ್ನ ಇಷ್ಟಕ್ಕೆ ನಾನು ಅಡ್ಡಿ ಬರಲಾರೆ, ಬೇಡ ಎಂದು ನಿನ್ನ ಮನಸ್ಸನ್ನು ನೋಯಿಸಲಾರೆ. ಆಗಲಿ ತಮ್ಮ, ನಿನ್ನ ಇಷ್ಟದಂತೆ ನೀನು ಗ್ಯಾರೇಜ್ ಕೆಲಸ ಮಾಡು, ನಂದೇನೂ ಸಮಸ್ಯೆ ಇಲ್ಲಪ್ಪ. ಆದರೆ ಒಂದು ಮಾತನ್ನು ಹೇಳ್ತೇನೆ ಕೇಳು. ಈ ನಿನ್ನ ಶ್ರೀರಾಮ ನಿನ್ನ ಬೆನ್ನಿನಗೂ ಸದವಾಗಿರ್ತಾನೆ. ಅಣ್ಣ, ನಾನು ಕೂಡ ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿದ್ದೇನೆ. ಹಾಗಾದ್ರೆ ಅನ್ನದೇ ವಿದ್ಯಾಭ್ಯಾಸ ಮಾಡುತ್ತೇವೆ, ಆ ನೌಕರಿ ಸಿಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಹಾಗಪ್ಪ, ಆ ಸಂತಸದ ಸ್ಥಿತಿಗಾಗಿ ದಿನನಿತ್ಯ ನಾನು ಕೂಡ ಆ ದೇವರಲ್ಲಿ ತಪಸ್ಸು ಮಾಡ್ತಿದ್ದೇನೆ. ಆದಷ್ಟು ಬೇಗ ಆ ಕಾಲ ಕೂಡಿ ಬಂದ್ರೆ ಅಷ್ಟೇ ಸಾಕು ಮೈದುನ. ಅತ್ತಿಗೆ, ನಿಮ್ಮಂತ ಅತ್ತಿಗೆಲ್ಲ ನಮ್ಮ ಮನೆ ದೇವತೆ. ಆಯ್ತಪ್ಪ ತಮ್ಮಂದ್ರ, ದುಡಿದು ಬಂದಾಗ ಹಾಗೆ ಕಾಣುತ್ತಿದೆ. ಎಲ್ಲರೂ ಸೇರಿ ಊಟ ಮಾಡೋಣ ನಡ್ರಿ. ಸರಿ ನಡಿ, ಎಲ್ಲರೂ ಸೇರಿ ಊಟ ಮಾಡೋಣ. ಇದೇ ಸುಗಂಧರ ಬದಲಿ ಒಂದು ಇಂಪಾದ ಹಾಗೆ ಎಲ್ಲರೂ ಸೇರಿ ಊಟ ಮಾಡೋಣ. ಎಷ್ಟು ಹಸಿವಾಗೈತೆ ನಿನಗೆ? ಸೀತಾ, ಯಾಕೆ ಅಷ್ಟೊಂದು ನಿನ್ನ ಮಗನ ಮೇಲೆ ಕೋಪ ನಿನಗೆ? ಮತ್ ನೋಡ್ರಿ, ಬಕಾಸುರ ವಂಶ ಹುಟ್ಟೇನೆ ನನ್ನ ಮೈದ್ನು ಹೋಗಂತಾನೆ ಊಟ ಅಂತ ಅನ್ಸ್ತಾವು. ಇರ್ಲಿ, ಮೈದ್ನ ಏನ್ ಚಿಂತೆ ಮಾಡಬೇಡ, ಕಡಬೇಲ್ ಖಾಲಿ ಆಗ ನಾನು ಬುಟ್ಟಿ ಕಡ ಕೊಡ್ತೀನಿ, ತಿನ್ನು. ತಿನ್ನಕತ್ತೆಪ್ಪ, ಕೊಡ್ತೀನಿ, ತಿನ್ ಸ್ವಲ್ಪ ತಪ್ಪನವ್ರು ಆಗಕತ್ತೆ.
ಹಸಿವಾಯಿತು ಬೇಗನೆ ಊಟ. ಸರಿ ಬನ್ನಿ ಊಟ ಮಾಡೋಣ.